ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ಎಜುಕೇಷನ್ ಅಡ್ಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ವಿಡಿಯೋದಲ್ಲಿ ಏನಂತಂದರೆ, ಅಬಕಾರಿ ಇಲಾಖೆ ಮತ್ತು ಪೊಲೀಸ್ ಇಲಾಖೆಯಲ್ಲಿ 4411 ಹುದ್ದೆಗಳ ಖಾಲಿ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ಮೊದಲಿಗೆ ಅಬಕಾರಿ ಹುದ್ದೆ ನೋಡೋದಾದರೆ, ಒಂದು ನೋಟಿಸ್ನಲ್ಲಿ ಬಂದಿರೋ ಹುದ್ದೆಗಳು ಎಷ್ಟಂತೇಳಿ ಈ ಕಡೆ ಕ್ರಮ ಸಂಖ್ಯೆ ಇದೆ, ಈ ಕಡೆ ಹುದ್ದೆ, ಇಲ್ಲಿ ವೇತನ ಶ್ರೇಣಿ, ಇದು ಹುದ್ದೆ, ವೇತನ ಶ್ರೇಣಿ, ಮಂಜೂರಾದ ಹುದ್ದೆಗಳೆಷ್ಟು, ಅದರಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹುದ್ದೆಗಳೆಷ್ಟು, ಖಾಲಿ ಹುದ್ದೆಗಳೆಷ್ಟು ಅಂಥೇಳಿ ಇಲ್ಲಿ ನಮಗೆ ಡೀಟೇಲ್ಸನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಯಾವ್ಯಾವ ಖಾಲಿ ಹುದ್ದೆಗಳು ಇದ್ದಾವೆ ಅಂತ ನೋಡೋದಾದರೆ, ಇಲ್ಲಿ ಅಬಕಾರಿ ಜಂಟಿ ಆಯುಕ್ತರು ಅಂತ ಇದೆಯಲ್ಲ, ಅಬಕಾರಿ ಜಂಟಿ ಆಯುಕ್ತರ ಇಲಾಖೆ ಒಳಗೆ ಆರು ಪೋಸ್ಟ್ಗಳು ಖಾಲಿದಾವೆ. ಜಂಟಿ ಉಪ ಆಯುಕ್ತರೊಳಗೆ 1, ಇಲ್ಲಿ 7, ಈ ಥರ ಪೋಸ್ಟ್ಗಳಿವು ಖಾಲಿ ಇದ್ದಾವೆ. ಸೊ ಈ ಥರ ಪೋಸ್ಟ್ ಖಾಲಿ ಇದ್ದು ಟೋಟಲ್ ಎಷ್ಟು ಅಂತಂದರೆ, ಗ್ರೂಪ್ ಎ ಪೋಸ್ಟ್ಗಳನ್ನ ನೋಡೋದಾದರೆ, ಗ್ರೂಪ್ ಎ ಪೋಸ್ಟ್ನಲ್ಲಿ ಟೋಟಲು ಮಂಜೂರಾದ ಹುದ್ದೆಗಳು 147, ಅದರಲ್ಲಿ ಕಾರ್ಯನಿರ್ವಹಿಸ್ತಿರುವ 93 ಆದರೆ ಇನ್ನು 54 ಪೋಸ್ಟ್ಗಳು ಇವು ಖಾಲಿವೆ. ಇವೇನಂತಂದರೆ ಡಿಗ್ರಿ ಲೆವೆಲ್ನಲ್ಲಿ ಇವು ಪೋಸ್ಟ್ಗಳು ಇರ್ತವೆ. ಸೊ ಎಷ್ಟು ಗ್ರೂಪ್ ಎ ಪೋಸ್ಟ್ ಎಷ್ಟು ಅಂದರೆ 54 ಹುದ್ದೆಗಳನ್ನು ಖಾಲಿಯಾಗಿದೆ. ಸೊ ಸದ್ಯದಲ್ಲಿ ಇವು ಕೂಡ ಭರ್ತಿ ಮಾಡ್ಕೊಳ್ಳೋಕ್ಕೆ ಯೋಚನೆಯನ್ನು ಮಾಡ್ತಾಯಿದ್ದಾರೆ. ಎಲ್ಲಿವರೆಗೂ ಅಂತಂದರೆ ಒಳ ಮೀಸಲಾತಿ ಅಂತ್ಯ ಆಗುವವರೆಗೂ. ಗ್ರೂಪ್ ಬಿ ನೋಡೋದಾದರೆ, ಸಹಾಯಕ ನಿರ್ದೇಶಕರು, ಅಬಕಾರಿ ಉಪ ಅಧೀಕ್ಷಕರು, ಹಿರಿಯ ರಾಸಾಯನಿಕ ತಜ್ಞರು ಅಂಥೇಳಿ ಹಲವಾರು ಪೋಸ್ಟ್ಗಳಿದಾವೆ. ಅಲ್ಲಿ ಕೂಡ 38, 1, 2 ಈ ಥರ ಪೋಸ್ಟ್ಗಳಿದ್ದು, ಅಬಕಾರಿ ಉಪ ಅಧೀಕ್ಷಕರಲ್ಲಿ 38. ಸೊ ಇದು ಇಲ್ಲಿ ರಿಪೀಟ್ ಆಗಿದೆ ಎಡಿಟ್ ಮಾಡುವಾಗ. ಇವೆಲ್ಲ ಗ್ರೂಪ್ ಬಿ ಒಳಗೆ ಬರ್ತವೆ. ಸೊ ಗ್ರೂಪ್ ಬಿ ಒಳಗೆ ಎಷ್ಟಿದೆ ಅಂದರೆ 41 ಹುದ್ದೆಗಳು ಇಲ್ಲಿ ಖಾಲಿ ಇವೆ. ಗ್ರೂಪ್ ಬಿಯಲ್ಲಿ 41 ಹುದ್ದೆಗಳು ಖಾಲಿ ಇವೆ. ಸೊ ಇಷ್ಟು ಕೂಡ ಇವನು ಕೂಡ ಭರ್ತಿ ಮಾಡೋಕ್ಕೆ ನೋಡ್ತಾ ಇದ್ದಾರೆ. ಇನ್ನು ಕಿರಿಯ ರಾಸಾಯನಿಕ ತಜ್ಞರು, ಪ್ರಯೋಗಾಲಯ, ಇವು ಗ್ರೂಪ್ ಸಿಯಲ್ಲಿ ಬರ್ತವೆ. ಇಲ್ಲಿ ಅಬಕಾರಿ ರಕ್ಷಕರು, ಹಿರಿಯ ಅಬಕಾರಿ ರಕ್ಷಕರು, ದ್ವಿತೀಯ ದರ್ಜೆ ಸಹಾಯಕರು ಅಂದರೆ SDA, ಪ್ರಥಮ ದರ್ಜೆ ಅಂದರೆ FDA. ಸೊ ಈ ಥರ ಎಲ್ಲವೂ ಬರ್ತವೆ. ಟೋಟಲು ಗ್ರೂಪ್ ಸಿ ಒಳಗೆ 1591 ಹುದ್ದೆಗಳು ಖಾಲಿ ಇದ್ದಾವೆ. ಅದರಲ್ಲಿ ಮತ್ತೆ ಗ್ರೂಪ್ ಡಿ ನೌಕರರು 38, ಗ್ರೂಪ್ ಡಿಯಲ್ಲಿ 38 ಇದ್ದು ಟೋಟಲು 1724 ಹುದ್ದೆಗಳು ಈಗ ಅಬಕಾರಿ ಇಲಾಖೆಯಲ್ಲಿ ಖಾಲಿ ಇವೆ. ಸೊ ನಿಮಗೆಲ್ಲ ಗೊತ್ತು ಅಬಕಾರಿ ಇಲಾಖೆ ಅಂದರೆ ಎಷ್ಟು ಡಿಮ್ಯಾಂಡ್ ಇದೆ ಅಂಥೇಳಿ. ಎಲ್ಲರೂ ಇದೇ ಜಾಬ್ನ ಮಾಡೋಕ್ಕೆ ಅಂತ ಪ್ರಿಪ್ರೇಷನನ್ನು ಮಾಡಿರಿ. ಯಾಕಂದರೆ ಈ ಜಾಬು ಸಿಮಿಲರ್ ಟು ಆ ಥರ ಅಂದರೆ KSP ಥರನೇ ಇರುತ್ತೆ. ಪೊಲೀಸು ಕೂಡ ಮತ್ತು ಇದಕ್ಕೆ ಸಿಲೆಬಸ್ ಒಂದೇ, ಬಟ್ ಎಕ್ಸಾಮ್ ಪ್ಯಾಟ್ರನ್ ಚೇಂಜ್ ಇರುತ್ತೆ. ಸಿಲೆಬಸ್ ಒಂದೇ. ಅಲ್ಲಿ ನೀವು GK ಓದಬೇಕಲ್ಲ, ಸರಿ ಜನರಲ್ ನಾಲೆಜ್ ಅಂತ ಬರುತ್ತೆ, ಇಲ್ಲಿ ಸಬ್ಜೆಕ್ಟ್ ವೈಸು ಕೊಟ್ಟಿರ್ತಾರೆ ಅಷ್ಟೇ. ಇನ್ನು ಪೊಲೀಸ್ ಕಾನ್ಸ್ಟೇಬಲ್ 4411 ಪೋಸ್ಟ್ಗಳನ್ನು ನಾವು ಸದ್ಯದಲ್ಲಿ ತುಂಬಿಕೊಳ್ಳಿವೆ ಅಂಥೇಳಿ. ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶುಕ್ರವಾರ ರಾಜ್ಯದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಬಲಪಡಿಸುವ ಸಮಗ್ರ ಪ್ರಯತ್ನವನ್ನು ಘೋಷಿಸಿದ್ದು, ಸರ್ಕಾರ 4411 ಪೊಲೀಸ್ ಸಿಬ್ಬಂದಿ ನೇಮಕಾತಿಗೆ ಅನುಮೋದನೆ ನೀಡಿದೆ ಎಂದು ಬಹಿರಂಗಪಡಿಸಿದ್ದಾರೆ. ಈ ವರ್ಷದೊಳಗೆ ನೇಮಕಾತಿಗಳು ಪೂರ್ಣಗೊಳ್ಳುವ ನಿರೀಕ್ಷೆ ಇದೆ ಎಂದು ಹೇಳ್ಯಾರ. ಸೊ ಅದು ಯಾವಾಗ ಅಂತಂದರೆ ಈ ತಿಂಗಳು ಜೂನ್ 30ಕ್ಕೆ ಏನಾದರೂ ಒಳ ಮೀಸಲಾತಿ ಅಂತ್ಯ ಆದರೆ. ಸೊ ಸದ್ಯದ ಪರಿಸ್ಥಿತಿ ನೋಡೋದಾದರೆ ತುಂಬ ಒತ್ತಡ ಇರೋದರಿಂದ ಈ ಮಂತಲ್ಲಿ ಮುಗಿಬೋದು ಅಂತ ಅನಿಸುತ್ತೆ. ಏನಾದರೂ ಈ ಮಂತಲ್ಲಿ ಮುಗಿದ್ರೆ ನಮಗೆ ಜುಲೈನ ಮಧ್ಯಂತರದಲ್ಲಿ ನಮಗೆ ಈ ನೋಟಿಫಿಕೇಷನ್ ನೋಡೋಕ್ಕೆ ಸಾಧ್ಯ ಆಗ್ತೈತಿ. ಸೊ ಅಲ್ಲಿವರೆಗೂ ಎಲ್ಲರೂ ಚೆನ್ನಾಗಿ ಓದಿ. ಸೊ ಯಾವಾಗ ಅಂತ ಕೇಳೋದ ಮಾತ್ರ ಆಗಬಾರ್ದು. ಅದು ಬಂದಾಗ ನಮ್ಮ ಶ್ರಮ ಕೂಡ 100% ಆಗಿರಬೇಕು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ.